ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. 2 ವಾರ ನಾನು ಸರಿಯಾಗಿ ಹಾಕೋಕ್ಕಾಗ್ತಾಯಿಲ್ಲ, ಒಂದೊಂದೇ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ನನಗೆ ಕ್ಷಮೆ ಇರಲಿ. ನೋಡಿ, ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಿ ವಾರಕ್ಕೊಂದು 4 ಹಾಕಿದರೆ ಸರಿ ಈಗ ಅನ್ಸಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನಾನು ನೋಡೋಲ್ಲ ಅಂದ್ಕೊಂಡಿದ್ದೀನಿ. ನೋಡಿ, ಏನೋ ಕಾರಣದಿಂದ ನಾನು ಹಾಕೋಕ್ಕಾಗಿಲ್ಲ. ನೋಡಿ, ಭಾನುವಾರ ಈಗ 2 ವಾರ ಹಾಕಿಲ್ಲ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತನ. ನೋಡಿ, ಭಾನುವಾರ ಸಂಕಷ್ಟಿ ಇರೋದ್ರಿಂದ ನಾನು ಸಂಕಷ್ಟ ಚತುರ್ಥಿ ಮಾಡಿದ್ದೆ, ಮತ್ತು ಆಂಜನೇಯ ಶನಿವಾರ ಹೋಗಿದ್ದನ್ನು ಹಾಕಿದ್ದೀನಿ. ಇದು ಸಂಕಷ್ಟಿ ಮಾಡಿದ ದಿನ ಭಾನುವಾರ. ನಾನು ಅದಕ್ಕೆ ಗಣೇಶನಿಗೆ ಅಭಿಷೇಕ ಮಾಡಿಬಿಟ್ಟು ಸಂಕಷ್ಟಿ ಮಾಡ್ತೀನಿ. ಈ ರೀತಿ ಕಳಸ ಹೋಗ್ಬಿಟ್ಟು ಮಾಡ್ತೀನಿ. ಯಾವ ರೀತಿ ಆಗಿತ್ತು ಪೂಜೆ ಅಂತ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಹೇಳುವಂತಹ ಕಮೆಂಟ್ ನಮ್ಮಿಂದ ನನಗೆ ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ. ತಪ್ಪು ಸರಿಯನ್ನು ಹೇಳಿ ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ನಮ್ಮ ದೇವರು ತಿರುಪತಿ ಆಗಿರೋದ್ರಿಂದ ತಿರುಪತಿಯನ್ನು ಶನಿವಾರ ಪೂಜೆ ಮಾಡ್ತೀವಿ ನಾವು. ನೋಡಿ, ಅವತ್ತಿನ ದಿನ ನಾನು ಇದನ್ನು ಶನಿವಾರ ಅಂದರೆ ಸಂಕಷ್ಟಿ ದಿನ ನಾನು ಉಪವಾಸ ಇರೋದಿಲ್ಲ. ಪೂಜೆ ಮಾಡೋವರೆಗೂ ಉಪವಾಸ ಇರ್ತೀನಿ. ಉದ್ದಾಪನೆ ಮಾಡಿದ್ದೀನಿ, ಹಂಗಾಗಿ ಬಿಡೋದು ಬೇಡ ಅಂತ ಸಂಕಷ್ಟಿ ಬಂದಾಗಲೆಲ್ಲ ಪೂಜೆ ಮಾಡೋವರೆಗೂ ಮಾಡ್ತೀನಿ. ಆವತ್ತಿನ ದಿನ ನಾನು ಟೊಮೊಟೊ ಬಾತ್ ಮಾಡಿದ್ದೆ. ನೋಡಿ, ಚಟ್ಪಟ್ ಮಾಡಲಿಕ್ಕೆ ಏನು ಬೇಕು ಅಂತ ಹೇಳ್ತಾ ಇದ್ದೀನಿ. ಹೆಸರು ಬೇಳೆ ಬೇಕು, ಒಂದು ಬೋಲು ಅಕ್ಕಿ ಹಿಟ್ಟು, 1 ಬೋಲು ಚಿರೋಟಿ ರವೆ ಬೇಕು, ಒಂದು 4-5 ಸ್ಪೂನು ಮೈದಾ ಹಿಟ್ಟು ಬೇಕು, ಉಪ್ಪು, ಖಾರದ ಪುಡಿ, ಜೀರಿಗೆ, ಅಜ್ವಾಯಿನ, ಮಿಕ್ಸ್ ಹರ್ಬ್ ಬೇಕು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರಲ್ಲ, ಹಂಗಾಗಿ ನಾನು ಮಿಕ್ಸ್ ಹರ್ಬ್ ಹಾಕಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಮಾಡಬೇಕು. ಬೇಗನೆ ಆಗುತ್ತೆ. ಈ ಹೆಸರು ಬೇಳೆನ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಡಿ. ಕೋಸಂಬರಿ ಮಾಡ್ತೀವಲ್ಲ ಆ ರೀತಿ ಅದಷ್ಟು ನೆಂದರೆ ಸಾಕಾಗುತ್ತೆ. ಜಾಸ್ತಿ ನಿಮಗೆ ಬಾಯಿಗೆ ಕುಟುಂಬ ಅಂತ ಸಿಗೋದು ಬೇಡ ಅಂದರೆ 1 ಗಂಟೆ ನೆನೆಸಿ. ನಿಮಗೆ ಬಾಯಲ್ಲಿ ಒಂಚೂರು ಕುಟುಂಬ ಅಂತ ಬಾಯಲ್ಲಿ ಸಿಗಬೇಕು ಅಂತ ಅಂದರೆ, ದೊಡ್ಡವರು ತಿನ್ನಬೇಕು ಅಂತ ಅಂದರೆ ಸ್ವಲ್ಪ 1 ಗಂಟೆ ನೆನೆಸಿ. ಇನ್ನೊಂದು ಅಷ್ಟು ಬೇಡ ಅಂದರೆ ಒಂದು ಅರ್ಧ ಗಂಟೆ ನೆನೆಸಿ ಮಾಡಿ. ನೋಡಿ, ಫಸ್ಟು ನಾನು ಮೈದಾ ಹಿಟ್ಟು ಹಾಕಿದ್ದೀನಿ, ಆಮೇಲೆ ಅಕ್ಕಿ ಹಿಟ್ಟು 1 ಬೋಲ್ ಹಾಕಿದ್ದೀನಿ, ಮತ್ತು ಚಿರೋಟಿ ರವೆ ಏನೇನು ಮೆಜರ್ಮೆಂಟ್ ತಗೊಂಡಿದ್ದೀನೋ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಜೀರಿಗೆ ತಗೊಂಡು ಹಾಕ್ತಾಯಿದ್ದೀನಿ. ಜೀರಿಗೆ ಒಂದು 1.5 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಮತ್ತು ಈಗ ಅಜ್ವಾಯಿನ 1 ಸ್ಪೂನ್ ಹಾಕಿ 1 ಸ್ಪೂನ್ ತಗೊಂಡು ಹಾಕ್ತಾಯಿದ್ದೀನಿ. ನೋಡಿ, ಜೀರ್ಣ ಆಗಲಿಕ್ಕೆ ಅಜ್ವಾಯಿನ ಕರ್ದಿದ್ದಲ್ಲ, ಬೇಗ ಜೀರ್ಣ ಆಗಲಿ ಅಂತಂದ್ಬಿಟ್ಟು ಅಜ್ವಾಯಿನ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅಜ್ವಾಯಿನ ಜೀರಿಗೆ ಯಾಕೆ ಹಾಕ್ತೀವಿ ಅಂದರೆ, ಕರ್ದಿರೋದು ಪದಾರ್ಥ ನಾವು ತಿಂದಿದ್ದು ಜೀರ್ಣ ಬೇಗ ಆಗಲಿ ಅಂದ್ಬಿಟ್ಟು ಹಾಕ್ತೀವಿ. ಏನು ನೋಡಿ, ಖಾರದ ಪುಡಿ ಹಾಕ್ತಿದ್ದೀನಿ. ಇದಕ್ಕೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಖಾರದ ಥರನೇ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದ್ಬಿಟ್ಟು ಒಂದು 4-5 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ತುಂಬ ಕಲರ್ ಇದೆ. ನಾನು ಕುಟ್ಟಿಸಿ ಇಟ್ಕೊಂಡಿರೋ ಖಾರದ ಪುಡಿ ಇದು, ತುಂಬ ಚೆನ್ನಾಗಿ ಬರುತ್ತೆ. ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ 2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ತಗೊಂಡು ಉಪ್ಪನ್ನು ಸ್ವಲ್ಪ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡ್ಬಿಟ್ಟು ನಿಮಗೆ ರುಚಿ ಎಷ್ಟು ಬೇಕೋ ಎಲ್ಲ ಈವನ್ನಾಗೆ ಕಲ್ಸ್ಕೊಂಡ್ಬಿಟ್ಟು ನಿಮಗೆ ರುಚಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಡ್ರಿ. ಲಾಸ್ಟಲ್ಲಿ ಈ ನೆನೆಸಿರೋ ಹೆಸರು ಬೇಳೆ ಇರುತ್ತಲ್ಲ, ಈ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ. ನಾನು ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ, ಇಷ್ಟಪಡ್ತಾರೆ ನಮ್ಮ ಮನೇಲಿ, ಹಂಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ. ಸಂಜೆ ಟೀ ಟೈಮಲ್ಲಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ಒಂದನ್ನು ತಿಂದರೆ ಎಷ್ಟೋ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಇದಕ್ಕೆ ಚಿರೋಟಿ ರವೆ ಹಾಕಿದ್ದೀವಲ್ಲ, ತುಂಬ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನೆಲ್ಲನ ನೀಟಾಗಿ ಈವನ್ನಾಗೆ ಕಲಿಸ್ಕೊಳ್ಳಿ. ಫಸ್ಟು ಎಲ್ಲದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಇವಾಗಲೇ ಹಾಕ್ಕೊಳ್ಳಿ. ಕಲಸಿದ ನಂತರ ಹಾಕೋಕ್ಕೆ ಸರಿ ಹೋಗಲ್ಲ. ಅದಕ್ಕೆ ನೋಡಿ, ಇದೆಲ್ಲ ಮಿಕ್ಸ್ ಆಗಿ
ನೋಡಿಬಿಟ್ಟು ನಿಮಗೆ ಬೇಕು ಅಂದರೆ ಉಪ್ಪು ಖಾರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನನಗೆ ಅಷ್ಟೇ ಸಾಕಾಯಿತು, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ನೋಡಿ ಕಲಿಸ್ಕೊಂಡು ಒಂದೊಂದೇ ಉಂಡೆ ಆಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೊಂಡ್ಬಿಟ್ಟು ದೊಡ್ಡದಾಗೆ ಕಲಿಸ್ಕೊಂಡು ಇಟ್ಕೊಂಬೇಕು. ಅಂದರೆ ರೊಟ್ಟಿ ಮಾಡ್ತೀವಲ್ಲ, ರೊಟ್ಟಿಯಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ತಗೊಂಡು ದೊಡ್ಡ ಕೂತ್ಕೊಳ್ಳಿ, ಒಂದು ಸ್ವಲ್ಪ ದಪ್ಪಗೆ ಉತ್ಕೊಳ್ಳಿ. ನೋಡಿ ಉತ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಚೂಪಾಗಿರೋ ಬೌಲ್ ತಗೊಂಡು ರೌಂಡ್ ಶೇಪ್ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು. ಈಗಾಗಲೇ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಕಾಯಿಸುವಾಗ ಯಾವುದೇ ರೀತಿ ನೀವು ಮತ್ತೆ ಎಣ್ಣೆ ಹಾಕೋಕೆ ಹೋಗ್ಬಿಡಿ. ಹೆಸರು ಬೇಳೆನೇ ಮತ್ತೆ ಸ್ಮೂತ್ ಇರುತ್ತಲ್ಲ, ಮತ್ತೆ ನೀವು ಎಣ್ಣೆ ಹಾಕಿನೂ ಇದನ್ನು ಮಾಡೋಕ್ಕೆ ಹೋದರೆ ಮತ್ತೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಎಣ್ಣೆ ಹಾಕೋಕೆ ಹೋಗ್ಬಿಡಿ ಕಲಿಸ್ಬೇಕಾರೆ. ನೋಡಿ ಈ ರೀತಿಯಾಗಿ ಒಂದೊಂದೇ ಎಣ್ಣೆ ಕಾದಿತ್ತು, ಒಂದೊಂದೇ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಈ ಕಟ್ ಮಾಡಿದ್ದಿರುತ್ತಲ್ಲ ಅದನ್ನೊಂದು ಸ್ವಲ್ಪ ಒಂದು ಬೌಲಲ್ಲಿ, ಅದು ಮತ್ತೆ ಹಾರ್ಡ್ ಆದಂಗೆ ಆಗಿರುತ್ತಲ್ಲ, ಹಿಟ್ಟಾಕಿ ನಾವು ಉದ್ದಿರ್ತೀವಲ್ಲ, ಅದನ್ನೇನು ಮಾಡಬೇಕು, ಒಂದು ಬೌಲಲ್ಲಿ ಒಂದು ಅರ್ಧ ನೀರು, ಒಂದು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ನೀರು ಹಾಕ್ಬಿಟ್ಟು, ಅದು ಸೈಡಿಂದೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಇಡಿ. ಎಲ್ಲ ಉಂಡೆಗಳು ಖಾಲಿ ಆಗುತ್ತಲ್ಲ, ಆವಾಗ ಅದು ಮೆತ್ತಗಾಗುತ್ತಲ್ಲ. ಆಮೇಲೆ ಇನ್ನೊಂದು ಉಂಡೆ ಆಗುತ್ತಲ್ಲ, ಅದನ್ನು ಇನ್ನೊಂದು ಸಲ ಮಾಡಿಬಿಟ್ಟು ಕರೀರಿ. ಈಗ ನೀವೇನಾದ್ರು ಮತ್ತೆ ನನಗೆ ಟೈಮ್ ಆಗುತ್ತೆ ಅಂತ ಅಂದರೆ ಬೇಡ, ಹಂಗೆ ಇದು ಅಂತ ಅದಕ್ಕೆ ಕಟ್ ಮಾಡಿದ್ದಿರುತ್ತಲ್ಲ ಅದನ್ನು ಕರೆದ್ಬಿಡಿ. ಒಂದೊಂದೇ ತಿನ್ನೋಕೆ ಅದನ್ನು ಚೆನ್ನಾಗಿರುತ್ತೆ ಕೈಯಲ್ಲಿ. ಇದನ್ನು ನೋಡಿ ಈ ಥರನ ಎಣ್ಣೆ ಬಬಲ್ಸ್ ಕಮ್ಮಿ ಆಗೋವರೆಗೂ ಕರೀರಿ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಾಗಿದೆ. ನೋಡಿ ಒಂಬಣ್ಣ ಬರೋವರೆಗೂ ಕರೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಈ ವರಮಹಾಲಕ್ಷ್ಮಿಗೆ ಉಂಡೆ ಜೊತೆಗೆ ಇದನ್ನು ಒಂದು ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮೆಲ್ಲ ನನ್ನ ಮೇಲೆ ಸಹಕಾರ ಕೊಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.